ನಮಸ್ಕಾರ ಮಕ್ಕಳ. ಸೊ ಈಗ ಸೆಕೆಂಡ್ PUC ನ 11th ಯೂನಿಟ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ನಾವು ಮಾಡ್ತಾ ಹೋಗೋಣ. ಇದನ್ನ ಬರೆದವರು ಜಾರ್ಜ್ ಮಿಕೇಶ್ ಅಂತ ಹೇಳಿ. ಸೊ ಇಟ್ ಈಸ್ ಎ ಟ್ರಾವೆಲಾಗ್ ಅಂದ್ರೆ ಪ್ರವಾಸ ಕಥನ. ಈ ನಮ್ಮ ಜಾರ್ಜ್ ಅವರು ಪ್ರವಾಸವನ್ನ ಮಾಡಿದಾಗ ಅವರಿಗೆ ಆದಂತಹ ಅನುಭವಗಳನ್ನ ಈ ಪಾಠದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಸೊ ಮೊಟ್ಟ ಮೊದಲು ಜಾರ್ಜ್ ಮಿಕೇಶ್ ಅಥವಾ ಜಾರ್ಜ್ ಮೈಕ್ಸ್ ಅಂತ ನಾವೇನ್ ಕರಿತೀವಿ ಅವರ ಒಂದು ಕಾಲ ಬಂದು 1912ರಿಂದ 1912 to 1987. So basically he is an artist, author, publisher, illustrator, journalist from Hungary. ಹಂಗೇರಿ ದೇಶಕ್ಕೆ ಸೇರಿದವರು. And he is a law student and doctorate and received doctorate from Budapest University. ಬುಡಾಪೆಸ್ಟ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಸಹ ತಗೊಂಡಿದ್ದಾರೆ. And he has written the stories also. And what we are going to learn today, Japan and Brazil, and these are the experts chosen from his book, The Land of Rising In, about Japan, and How to Tango about Brazil. ಓಕೆ, ಸೊ 2 ದೇಶಗಳನ್ನ ಅವರು ವಿಸಿಟ್ ಮಾಡ್ತಾರೆ. ಆ 2 ದೇಶಗಳನ್ನ ವಿಸಿಟ್ ಮಾಡಿದಾಗ ಅವರಿಗೆ ಆದಂತಹ ಅನುಭವಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗಿದ್ದಾರೆ. ಸೊ ಮೊಟ್ಟ ಮೊದಲು ಜಪಾನ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಜಪಾನೀಸ್ ಮ್ಯಾನರ್ಸ್ ಅನ್ನುವಂಥದ್ದು. ಸೊ ಇದು 3 ಮಾರ್ಕ್ಸಿಗೆ ಸಹ ಕೇಳೋವಂಥ ಪ್ರಶ್ನೆ ಆಗಿರುತ್ತೆ. ಸೊ ಜಪಾನ್, ಇಟ್ ಈಸ್ quarter of an hour in Japan will convince you that you are among exquisitely well-mannered people. ಅಂದ್ರೆ ಒಂದು ಜಪಾನಿಗೆ ಹೋದು 1/4 ಗಂಟೆಯಲ್ಲೇ ನಮಗೆ ಗೊತ್ತಾಗ್ಬಿಡುತ್ತದೆ ಜಪಾನೀಸ್ ಆರ್ ಸೋ ವೆಲ್ ಮ್ಯಾನರ್ಡ್, ತುಂಬಾ ವೆಲ್ ಮ್ಯಾನರ್ಡ್ ಜನ ಅವರು ಅಂತ ಹೇಳಿ. ಸೊ ದೇ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವೇಸಿ. ಅವರು ಒಬ್ಬರ ಪ್ರೈವೇಸಿಯನ್ನ ಮತ್ತೊಬ್ರು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಪ್ರೈವೇಸಿಗೆ ಅವರು ಯಾವತ್ತೂ ಸಹ ಧಕ್ಕೆಯನ್ನ ತರೋದಿಲ್ಲ. ಸೊ ಹಾಗಾಗಿ ಕರ್ಟಸಿ ಹ್ಯಾಸ್ ಅ ಡಬಲ್ ಫಂಕ್ಷನ್. ಅವರಲ್ಲಿ ಕರುಣೆ ಅಥವಾ ಅನುಕಂಪ ಅನ್ನುವಂಥದ್ದು, ಅವರಲ್ಲಿರೋ ಮಾನವೀಯ ಮೌಲ್ಯಗಳು ಡಬಲ್ ಇದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಈ ಒಂದು ಜಪಾನಲ್ಲಿ ನಾವು ರೆಡ್ ಕಲರ್ ಟೆಲಿಫೋನ್ಗಳನ್ನ ನೋಡ್ತಾ ಹೋಗ್ತೀವಿ. ಅದು ಒಂದು ಶಾಪ್ಸ್ ಅಲ್ಲಿ ಇರ್ಬೋದು, ಸ್ಟ್ರೀಟ್ಸ್ ಅಲ್ಲಿ ಇರ್ಬೋದು, ಹಾಲ್ಸ್ ಆಫ್ ದ ಹೋಟೆಲ್ಸ್ ಅಲ್ಲಿ ಇರ್ಬೋದು. ಸೊ ಎಲ್ಲ ಕಡೆ ರೆಡ್ ಕಲರ್ ಟೆಲಿಫೋನ್ ಇರುತ್ತೆ ಆನ್ ದ ಕೌಂಟರ್ ಟಾಪ್ಸ್ ಅಲ್ಲೆಲ್ಲ. ಯಾಕಂದ್ರೆ ಜಪಾನೀಸ್ ಒಂದು ಪುಟ್ಟ ದೇಶ ಆಗಿರೋದ್ರಿಂದ, 5 ದ್ವೀಪಗಳು ಸೇರಿ ಜಪಾನ್ ದೇಶ ಆಗಿರೋದ್ರಿಂದ ಹಾಗಾಗಿ ತುಂಬಾ ಕ್ರೌಡ್. ಆ ಕ್ರೌಡ್ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ ಅವರು ರೆಡ್ ಕಲರ್ ಟೆಲಿಫೋನ್ ಅನ್ನ ಅಲ್ಲಲ್ಲಿ ಇಟ್ಟಿರ್ತಾರೆ, ಪಬ್ಲಿಕ್ ಫೋನ್ ತರ. ಓಕೆ, ಸೊ ಅವರು ಬೂತ್ ಇಡ್ಲಿಕ್ಕೆ ಅವರ ಜಾಗ ಇಲ್ಲದೆ ಇರೋದ್ರಿಂದ ಅವರು ಎಲ್ಲಾದ್ರೂ ಕೌಂಟರ್ ಟಾಪ್ಸ್ ಮೇಲೆಲ್ಲ ಇಟ್ಟಿರ್ತಾರೆ. ಈ ಒಂದು ಫೋನಿಂದ ನಾವು ನಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ಬೋದು, ಕಾನ್ಫಿಡೆನ್ಷಿಯಲ್, ತುಂಬಾ ಅಂದ್ರೆ ವಿಶ್ವಾಸವಾದಂತಹ ಮಾಹಿತಿಗಳನ್ನ ನಾವು ಶೇರ್ ಮಾಡ್ಬೋದು. ಆದರೆ ಫ್ಯಾಮಿಲಿ ಥಿಂಗ್ಸ್ಗಳನ್ನ ನಾವು ಶೇರ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಏನೇ ಮಾತಾಡ್ಬೋದು ನಾವು ಫೋನ್ಗಳಲ್ಲಿ. ಆದರೆ ಯಾರು ನಮ್ಮ ಪಕ್ಕದಲ್ಲಿ ಹಾದು ಹೋಗೋರು ನಾವು ಏನ್ ಮಾತಾಡ್ತಿದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾರೂ ಸಹ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅದನ್ನ ಟೆಲಿಫೋನ್ ರಿಸೀವರ್ನ ದ ಮ್ಯಾನ್ಸ್ ಕ್ಯಾಸಲ್ ಅಂತ ಕರೀತಾ ಹೋಗ್ತಾರೆ. ಅಂದ್ರೆ ಆ ಬೆಟ್ಟದ ಮೇಲೆ ಅರಮನೆಯನ್ನ ಕ್ಯಾಸಲ್ ಅಂತ ಕರೀತೀವಿ. ಆ ಟೆಲಿಫೋನ್ ರಿಸೀವರ್ ಇಟ್ಕೊಂಡ್ರೆ ನಾವು ಮಾತಾಡಿದ್ದು ಯಾರ ಜೊತೆ ಮಾತಾಡ್ತಿರ್ತೀವಿ ಸಂಪೂರ್ಣವಾಗಿ ನಮ್ಮ ಪ್ರೈವೇಟ್ ಆಗಿ ಮಾತಾಡ್ದಂಗೆ ಇರುತ್ತೆ. ಓಕೆ, ಏಕಾಂಗಿಯಾಗಿ ಯಾರು ಅಲ್ಲಿ ಜನಜಂಗುಳಿ ಇದ್ರೂ ಸಹ ಯಾರಿಗೂ ನಿಮ್ಮ ಮಾತನ್ನ ಕೇಳುವಂತಹ ವ್ಯವಧಾನ ಇರೋದೇ ಇಲ್ಲ. ಅವ್ರ ಬಗ್ಗೆ ಅವ್ರ ಪಾಡಿಗೆ ಅವರು ಕೆಲಸದಲ್ಲಿ ಮುಂದುವರಿತಾ ಹೋಗ್ತಾರೆ. ಮತ್ತೆ ಜಪಾನ್ ಅವ್ರಿಗೊಂದು ಕ್ರೇಜ್ ಇದೆ, ಮೇನಿಯಾ ಫಾರ್ ಬೋಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಬೋ ಮಾಡ್ತಾ ಹೋಗ್ತಾರೆ, ಒಬ್ರನ್ನ ನೋಡಿ ಮತ್ತೊಬ್ರು ಬೋ ಮಾಡುವಂಥದ್ದು. ಅವರು ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ನಮಸ್ತೆ ಮಾಡ್ತೀವಿ. ಅದೇ ಬೇರೆ ಕಡೆ ಕಿಸ್ ದ ಚೀಕ್ಸ್, ಕೆನ್ನೆಗಳಿಗೆ ಮುತ್ತನ್ನ ಕೊಡ್ತಾರೆ, ಅವರು ವೆಲ್ಕಮ್ ಮಾಡ್ತಾರೆ. ಆದ್ರೆ ಜಪಾನ್ ಅಲ್ಲಿ ಒಬ್ರನ್ನ ನೋಡಿ ಮತ್ತೊಬ್ರು ಬಾಗ್ತಾ ಹೋಗ್ತಾರೆ. ಸೊ ಬಾಗೋದು ಒಂದು ಮೋರ್ ಓರಿಯೆಂಟಲ್, ಮೋರ್ ಕ್ವೇಂಟ್, ಅಂದ್ರೆ ಓಲ್ಡ್ ಫ್ಯಾಷನ್ ಅಂತ ನಾವು ಕರಿತೀವಿ. ಆದ್ರೂ
ಆ ಜಪಾನ್ ಇನ್ಫೆಕ್ಷಿಯಸ್ ಅಂತ ಹೇಳಿ, ಅಂದ್ರೆ ಒಬ್ರನ್ನ ನೋಡಿ ಮತ್ತೊಬ್ರು ಬಾಗೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದರೆ ಜಪಾನೀಸ್ ಮ್ಯಾನೇಜ್ ಇಟ್ ವಿತೌಟ್ ಎನಿ ಕಾಂಪ್ಲಿಕೇಶನ್. ನಮಗೆ ಯಾರಾದರೂ ಬೇರೆ ದೇಶಗಳಿಂದ ಜಪಾನ್ಗೆ ಹೋದ್ರೆ ನಮಗೆ ಬಾಗೋದು ಕಷ್ಟ. ಅಂದರೆ ಎಷ್ಟು ಯಾರಿಗೆ ಬಾಗಬೇಕು, ಎಷ್ಟೊತ್ತು ಬಾಗಬೇಕು, ಎಷ್ಟು ಡೀಪಾಗಿ ಬಾಗಬೇಕು ಅನ್ನೋದೆಲ್ಲ ತಲೆನೋವು. ಆದರೆ ಜಪಾನ್ ಅವ್ರಿಗೆ ದೇ ಹ್ಯಾವ್ ಎ ಕಾಂಪ್ಲಿಕೇಟೆಡ್ ಹೈಯರಾರ್ಕಿ. ಅವರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಯಾರು ಯಾರಿಗೆ ಬೋ ಮಾಡಬೇಕು, ಎಷ್ಟೊತ್ತು ಬೋ ಮಾಡಬೇಕು, ಎಷ್ಟು ಬಗ್ಬೇಕು, ಸೊ ಯಾರು ಮೊದಲು ಎದ್ದು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರ ಹತ್ರ ಇರುತ್ತೆ. ಹಾಗಾಗಿ ಜಪಾನ್ ಅವರು ಯಾವುದೇ ಒಂದು ಡಿಫಿಕಲ್ಟಿ ಇಲ್ದಲೆ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರ ಮಧ್ಯದಲ್ಲಿರುವಂತಹ ಸ್ಮಾಲೆಸ್ಟ್ ರ್ಯಾಂಕ್ ಇರ್ಬೋದು, ಅವರ ಒಂದು ಸಮಾಜದಲ್ಲಿ ಅವರ ಒಂದು ಘನತೆ ಇರ್ಬೋದು, ಅವರ ಏಜ್ ಇರ್ಬೋದು, ಅವರ ಸೋಷಿಯಲ್ ಪೊಸಿಷನ್ ಇರಬಹುದು, ಎಲ್ಲವನ್ನು ಸಹ ಅವರು ನೋಡ್ಕೊಂಡು ಅವರು ಮ್ಯಾನೇಜ್ ಮಾಡ್ತಾರೆ. ಓಕೆ, ಸೊ ದೇ ಕ್ಯಾನ್ ಹ್ಯಾವ್ ಅ ಡಿಫ್ರೆನ್ಸಸ್ ಇನ್ ಪೊಸಿಷನ್. ಹಾಗಾಗಿ ಅವರು ಕ್ಲಿಯರ್ ಆಗಿ ಯಾರ ಪೊಸಿಷನ್ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಹಾಗಾಗಿ ಜಪಾನ್ ಅವರು ಯಾವುದೇ ಕಾಂಪ್ಲಿಕೇಶನ್ ಇಲ್ದಲೆ ಬೋ ಮಾಡೋದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಫ್ಯಾಮಿಲಿಯಲ್ಲೂ ಸಹ ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ವೈಫ್ ಹಸ್ಬೆಂಡಿಗೆ ಬೋ ಮಾಡ್ತಾಳೆ. ಆ್ಯಂಡ್ ಚಿಲ್ಡ್ರನ್ ಬೋ ಟು ದೇರ್ ಪೇರೆಂಟ್ಸ್. ಸೊ ಅವರು ಫಾದರ್ಗೆ ಬೋ ಮಾಡ್ತಾರೆ ಮಕ್ಕಳು. ಆಮೇಲೆ ದ ಬ್ರದರ್ಸ್, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು. ಸೊ ದೇ ಅಂದರೆ ಆ ಸಿಸ್ಟರ್ ಯಾರಿರ್ತಾಳೆ, ಅಕ್ಕ ಯಾರಿರ್ತಾಳೆ, ಅಕ್ಕ ಅವ್ರ ಅಣ್ಣನಾಗಿರ್ಬೋದು, ತಮ್ಮ ಆಗಿರ್ಬೋದು, ಅವರಿಬ್ರಿಗೂ ಈಕೆಯೇ ಮೊದಲು ಬಾಗಬೇಕು. ಫಸ್ಟ್ ಶಿ ಹ್ಯಾಸ್ ಟು ಬೋ ವೆದರ್ ಇಟ್ ಈಸ್ ಎ ಎಲ್ಡರ್ ಬ್ರದರ್ ಆರ್ ಎ ಯಂಗರ್ ಬ್ರದರ್. ಅಣ್ಣ ಆಗಿದ್ರೂ ಸರಿ, ತಮ್ಮ ಆಗಿದ್ರೂ ಸಹ ಆ ಹೆಣ್ಮಗುವೇ ಮೊದಲು ಬಾಗಬೇಕು. ಈ ಒಂದು ಪದ್ಧತಿ ಅವರ ಫ್ಯಾಮಿಲಿಯಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಬಾಗೋದು ಅಂದರೆ ತುಂಬ ಮುಖ್ಯ ಆಗುತ್ತೆ ಅವರಿಗೆ. ಹಾಗಾಗಿ ಈಗ ಜಪಾನೀಸ್ ಸ್ಟೋರ್ಸ್ಗಳಲ್ಲೂ, ಅಂಗಡಿಗಳಲ್ಲೂ ಬೋಯಿಂಗ್ ಗರ್ಲ್ಸನ್ನ ಎಂಪ್ಲಾಯ್ ಮಾಡ್ಕೊಳ್ತಾರೆ ಕಸ್ಟಮರ್ಸ್ನ ವೆಲ್ಕಮ್ ಮಾಡಲಿಕ್ಕೆ. ಸೊ ಬಾಗುವಂತಹ ಹೆಣ್ಮಕ್ಳನ್ನ ಅವರು ಹೈಯರ್ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಒಂದು ರೈಲ್ವೆ ಲೈನ್ ಇದೆ, ಅಲ್ಲಿ ಟೊಕಾಯ್ಡೋ ಲೈನ್ ಅಂತ ಹೇಳ್ತೀವಿ. ಆ ಟೊಕಾಯ್ಡೋ ಲೈನಲ್ಲಿ ಅಂದರೆ ಅದು ರೈಲು ಟೋಕಿಯೋ ಮತ್ತು ಒಸಾಕ ಮಧ್ಯದು ಓಡಾಡುತ್ತೆ. ಅಲ್ಲಿ TC ಅಂದರೆ ಟಿಕೆಟ್ ಚೆಕ್ ಮಾಡಲಿಕ್ಕೆ ಬರ್ತಾರೆ. 2 ಕಂಡಕ್ಟರ್ಸ್ ಬರ್ತಾರೆ. 2 ಕಂಡಕ್ಟರ್ಸ್ ಮೊದಲು ಆ ಬೋಗಿಯ ಮಧ್ಯ ಭಾಗಕ್ಕೆ ಬರ್ತಾರೆ. ಮಧ್ಯ ಭಾಗಕ್ಕೆ ಬಂದು ಎರಡೂ ಕಡೆ ಬಾಗ್ತಾರೆ. ಈ ಕಡೆ ಪ್ಯಾಸೆಂಜರ್ಸ್ಗೆ ಬಾಗ್ತಾರೆ, ಮತ್ತೆ ತಿರುಗಿ ಈ ಕಡೆ ಪ್ಯಾಸೆಂಜರ್ಸ್ಗೂ ಮತ್ತೊಮ್ಮೆ ಬಾಗ್ತಾರೆ. ಸೊ ಬಾಗ್ಬಿಟ್ಟು ನಂತರ ಟಿಕೆಟ್ ಚೆಕ್ ಮಾಡಲಿಕ್ಕೆ ಮುಂದುವರಿತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ಜಪಾನ್ನಲ್ಲಿ ಒಂದು ಡೀರ್ ಪಾರ್ಕ್ ಇದೆ, ನಾರಾ ಅಂತ ಹೇಳಿ. ಆ ನಾರಾದಲ್ಲಿ ಡೀರ್ ಅಂದರೆ ಈ ನಮ್ಮ ನರೇಟರ್ ಸಹ ಫುಡ್ ಪ್ಯಾಕೆಟ್ ತಗೊಂಡು ಹೋಗ್ತಾರೆ. ಆ್ಯಂಡ್ ಇವನ್ ದ ಜಪಾನೀಸ್ ಡೀರ್ ಬೋಟ್ ದ ವಿಸಿಟರ್. ಯಾರೇ ವಿಸಿಟರ್ ಹೋದ್ರೂ ಸಹ ಜಪಾನ್ ಡೀರ್ ಅವರಿಗೆ ತಲೆ ಬಾಗುತ್ತಂತೆ. ಓಕೆ, ಈ ನರೇಟರ್ ಹೋದಾಗಲೂ ಸಹ ಅವರಿಗೆ ತಲೆ ಬಾಗ್ಬಿಟ್ಟು ಫುಡ್ ಪ್ಯಾಕೆಟ್ನ ಸ್ನ್ಯಾಚ್ ಮಾಡಿಕೊಂಡು ಕಿತ್ಕೊಂಡು ಓಡೋಗ್ಬೇಕಂತೆ. ಹಾಗಾಗಿ ದ ನರೇಟರ್ ಫೀಲ್ಸ್ ದಟ್ ದ ಬೋಯಿಂಗ್ ಈಸ್ ಇನ್ ಬ್ಲಡ್ ಆಫ್ ಜಪಾನೀಸ್ ಡೀರ್. ಜಪಾನೀಸ್ ಡೀರಲ್ಲೇ ಈ ಬಾಗುವಂತಹ ಕ್ರಿಯೆ ನಡೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿ ಕ್ಯಾನ್ ಸಿ ಆಫನ್ ಪೀಪಲ್ ಬೋ ಟು ಈಚ್ ಅದರ್ ಎವ್ರಿವೇ. ಸೊ ಪ್ರತಿಯೊಬ್ಬರು ಎಲ್ಲ ಕಡೆಯೋ ಆ ಜಪಾನ್ ಅವರು ಅಂತ ಗೊತ್ತಾದ್ರೆ ಸಹ ಬೋ ಮಾಡ್ತಾ ಹೋಗ್ತಿರ್ತಾರೆ. ಬಸ್ ಸ್ಟಾಪ್ಗಳಲ್ಲೂ ಇದೇ ಪದ್ಧತಿ. ಸೊ ಎಲ್ಲರೂ ತುಂಬ ಅತಿ ವಿನಯದಿಂದ ಅವರ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ, ಸೋಷಿಯಲ್ ಸ್ಟೇಟಸ್ ನೋಡಿ, ಅವರ ಏಜ್ ನೋಡಿ ಒಬ್ರು ಮತ್ತೊಬ್ರಿಗೆ ಬಾಗ್ತಾ ಹೋಗ್ತಾರೆ. ಆದರೆ ಬಸ್ ಬಂದು ಕೂಡಲೇ ಸೊ ನಾ ಮುಂದು ನೀ ಮುಂದು ಅಂತ ಹೇಳಿ ನುಗ್ಗಿ ಬಸ್ಸನ್ನು ಹತ್ತುತ್ತಾರೆ. ಸೊ ಅಷ್ಟೊತ್ತು ಬಾಗ್ತಾ ತುಂಬ ರೆಸ್ಪೆಕ್ಟಿಂದ ಬಾಗ್ತಾ ಇರೋರು ಅವರನ್ನು ತುಳ್ಕೊಂಡು ತಿವ್ಕೊಂಡು ಮೊಣಕೈಯಲ್ಲಿ ತಿವ್ಕೊಂಡು ಅವರ ಬಸ್ಸನ್ನು ಹತ್ತುತ್ತಾರೆ. ಸ್ಯಾವೇಜಸ್ ಅಂತ, ರಾಕ್ಷಸರ ರೀತಿಯಲ್ಲಿ ಅಂದರೆ ವರ್ತನೆ ಮಾಡ್ತಾರೆ. ಅಷ್ಟೊತ್ತು ಒಬ್ರಿಗೊಬ್ರು ತುಂಬ ಅತಿ ವಿನಯದಿಂದ ಬೋ ಮಾಡ್ತಿರ್ತಾರೆ. ಆದರೆ ಬಸ್ ಬಂದ ಕೂಡಲೇ ದೇ ಟ್ರಾನ್ಸ್ಫಾರ್ಮ್ ಇಂಟು ಸ್ಯಾವೇಜಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಜಪಾನಲ್ಲಿ ಮತ್ತೊಂದು ವಿಪರೀತವಾದ ಒಂದು ವ್ಯವಸ್ಥೆ ಈಟಿಂಗ್ ಸೂಪ್. ಅಂದರೆ ಸೂಪ್ ಜೊತೆ ನೂಡಲ್ಸು ಹಾಕಿರೋದ್ರಿಂದ ಈಟಿಂಗ್ ಸೂಪ್ ಅಂತ ಕರಿತೀವಿ ನಾವು. ಹಾಗಾಗಿ ನಾವು ಸೂಪನ್ನು ತಿನ್ಬೇಕಾದ್ರೆ
ನಾವು ವಿ ಶುಡ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್. ಭಯ ಭಯ ಹುಟ್ಟಿಸುವಂತಹ ರೀತಿಯಲ್ಲಿ ಒಂದು ಸೌಂಡ್ ಮಾಡಬೇಕು. ಆ ಸೌಂಡು ಇಟ್ ಈಸ್ ಅ ಸಿಂಬಲ್ ಆಫ್ ಅಪ್ರಿಸಿಯೇಷನ್. ಆ ಥರ ಸೌಂಡ್ ಮಾಡಿಕೊಂಡು ನೀವು ಸೂಪನ್ನು ತಿಂದರೆ, ಸೂಪ್ ಯಾರು ಮಾಡಿ ಕೊಟ್ಟಿರ್ತಾರೆ ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಿದ ಹಾಗೆ ಅಂತೆ. ನೀವು ಸೌಂಡ್ ಮಾಡ್ಕೊಳ್ದಲೆ ಸುಮ್ಮನೆ ಹಾಗೆ ತಿಂದರೆ ಅವರು ನಿಮ್ಮನ್ನು ಇಲ್ ಮ್ಯಾನರ್ಡ್ ಲೌಟ್ ಅಂತ ಕರೀತಾರೆ. ನಾಟ್ ವೆಲ್ ಬ್ರಾಟ್ ಅಪ್, ಅಂದರೆ ಸಂಸ್ಕಾರ ಇಲ್ಲದ ವ್ಯಕ್ತಿ ಅಂತ ನಿಮ್ಮನ್ನು ಕರೀತಾ ಹೋಗ್ತಾರೆ. ಹಾಗಾಗಿ ಇದು ಒಂದು ಜಪಾನ್ ಬಗ್ಗೆ ಒಂದು ಸಮರಿ ಆಗ್ತದೆ ಮಕ್ಕಳ. ಈ ಪಾರ್ಟ್ 2 ಅಲ್ಲಿ ಬ್ರೆಜಿಲ್ ಬಗ್ಗೆ ಮುಂದುವರಿಸ್ತೇನೆ. ಹಾಗೆ ಇದನ್ನು ನಾನು ಶೇರ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಮ್ಮ ನೋಟಿಫಿಕೇಶನ್ ಬರುತ್ತೆ. ಈಗ ಸೆಕೆಂಡ್ ಕ್ವಾರ್ಟರ್ಲಿ ಹತ್ರ ಆಗ್ತಾ ಇರೋದ್ರಿಂದ ಸೆಕೆಂಡ್ ಕ್ವಾರ್ಟರ್ಲಿ ಪೇಪರ್ನ ನಾನು ಡಿಸ್ಕಸ್ ಮಾಡ್ತೀನಿ ಹೋದ ವರ್ಷದ್ದು. ಅದೇ ನನ್ನ ವಾಟ್ಸಪ್ ಚಾನಲ್ಲೂ ಸಹ ಹೋದ ವರ್ಷದ ಕ್ವಾರ್ಟರ್ಲಿ ಪೇಪರ್ ಹಾಕಿದ್ದೀನಿ. ಆದರೆ ಈ ವರ್ಷ ಸ್ವಲ್ಪ ಬದಲಾವಣೆಗಳು ಇರುತ್ತೆ. ಆ ಏನೆಲ್ಲ ಬದಲಾವಣೆಗಳು ನಿಮ್ಮ ಕ್ವಾರ್ಟರ್ಲಿ ಪೇಪರಲ್ಲಿ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಾಟ್ಸಪ್ ಚಾನಲ್ ಏನಿದೆ ಅದನ್ನು ಫಾಲೋ ಮಾಡಿ. ಅದರಲ್ಲಿ ನಾನು ಕ್ವೆಶ್ಚನ್ ಪೇಪರ್ಸ್ ಹಾಕಿದ್ದೀನಿ ಹೋದ ವರ್ಷದ್ದು, ಅದನ್ನು ನೀವು ರೆಫರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಕ್ವೆಶ್ಚನ್ ಪೇಪರ್ ಹಾಕ್ಬಿಟ್ಟು ಆ ಕ್ವೆಶ್ಚನ್ ಪೇಪರ್ನ ಸಹ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಲ್ಲಿ ಇನ್ನು ಕೆಲವೊಂದು ಗ್ರಾಮರ್ ಇದೆ, ಆ ಗ್ರಾಮರ್ ಪಾಯಿಂಟ್ಸು ಸಹ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಮಾಹಿತಿ ಕೊಡಿ ಸಬ್ಸ್ಕ್ರೈಬ್ ಆಗಲಿಕ್ಕೆ. ಥ್ಯಾಂಕ್ ಯು ಮಕ್ಕಳು.